ಹೈಯರ್ ಎಜುಕೇಷನ್ ಸಲುವಾಗಿ ಪ್ರೊಫೆಷ್ನಲ್ ಎಜುಕೇಷನ್ ಸಲುವಾಗಿ ಪ್ರೊಫೆಷ್ನಲ್ ಅಂದ್ರೆ ಉದ್ಯೋಗ ಇವತ್ತು MBBS ಆಗಿರಲಿ, ಮತ್ತೊಂದು ಆಗಿರಲಿ, ME ಆಗಿರಲಿ, ಮತ್ತೇನು ಒಟ್ಟು ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನುಳಿದ ಎಲ್ಲ ಕ್ಷೇತ್ರಗಳನ್ನ ಕಲಿಬೇಕಾಗಿತ್ತಪ್ಪ. ಅದ್ರ ಏನಪ್ಪ ಮೇಲೆ ಹೇರ್ಬೇಕಾಗಿದ್ದರೆ ಆ ಭಾಗದಲ್ಲಿ ಡೆವಲಪ್ ಆಗಿದೆ. ಅದಕ್ಕಾಗಿ ನಮ್ಮ ಡೆವಲಪ್ ಮಾಡಿರಿ ಅಂತ ಕೇಳ್ತಾ ನಾವೆಲ್ಲ ಮುಪ್ಪಾಗಿ ಹೋಗಿಬಿಟ್ಟಿವಿ. ಅದಕ್ಕೆ ನಮ್ಮ ಸಪ್ರೇಟ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ ಅನ್ನೋಂಥ ಮಾತಿನಾಗ ಭಾಳ ಅರ್ಥ ಇದೆ. ಏನೂ ಇರಲಿ, ಇವತ್ತು ನಮ್ಮ ರಾಜು ಕಾಗೆ ಅವರು ಇತ್ತಂಥ ಪ್ರಶ್ನೆಗಳು ಭಾಳ ಪ್ರಸ್ತುತದ. ಉತ್ತರ ಕರ್ನಾಟಕಕ್ಕೆ ಇದೇ ರೀತಿ ಅನ್ಯಾಯಗಳು ಮುಂದುವರಿತಾ ಹೋದರೆ ಸಪ್ರೇಟಾಗಿ ಕೇಳುವಂಥ ಧ್ವನಿಗಳು ಇನ್ನೂ ಹೆಚ್ಚಾಗ್ತವೆ, ಕಡಿಮೆ ಆಗಲಿಕ್ಕಿಲ್ಲ ಅಂತ ಹೇಳ್ತಾ, ಇದು ಆಗದಂಗೆ ಆಗಬೇಕಾಗಿತ್ತು, ಒಂದಾಗಿ ಉಳಿಬೇಕಾಗಿತ್ತು ಅಂದರೆ ದಕ್ಷಿಣ ಕರ್ನಾಟಕ, ಅದು ಬೆಂಗಳೂರು ಮೈಸೂರಿನಂಥ ಏರಿಯಾದ ಜನ, ಅಲ್ಲಿ ಬೆಂಗಳೂರು ರಾಜಧಾನಿ ಜನ, ಅದು ಅಧಿಕಾರ ಮಾಡುತ್ತಿರೋ ಜನ ಇತ್ತು ಲಕ್ಷ ವಹಿಸಬೇಕು. ಇವ್ರ ಮೇನ್ ಬೇಡಿಕೆಗಳೇನು ಅನ್ನೋದನ್ನು ಇದರರ್ಥ ದಕ್ಷಿಣ ಕರ್ನಾಟಕ ಎಲ್ಲ ಸಮೃದ್ಧದಂತಲ್ಲ, ಉತ್ತರ ಕರ್ನಾಟಕದ್ದು 1000 ಪಾಲು ಉತ್ತಮವಾಗಿದೆ ಅನ್ನೋದು ಎರಡು ಮಾತಿಲ್ಲ. ಅದರ ದೃಷ್ಟಿ ಇಟ್ಕೊಂಡು ಎರಡೂ ಈ ಉತ್ತರ ಕರ್ನಾಟಕನ ಅದರಲ್ಲೂ ಮುಖ್ಯವಾಗಿ ಅದು ಮತ್ತು ಕಲ್ಯಾಣ ಕರ್ನಾಟಕ ಆಗಲಿ ಅಥವಾ ಕಿತ್ತೂರು ಕರ್ನಾಟಕ ಆಗಲಿ ಎಲ್ಲ ಹೆಚ್ಚಾಗಿ ಒಂದೇ ಏರಿಯಾದಲ್ಲಿ ಬರುತ್ತಿರುವಂಥವು ಅವರಿಗೆಲ್ಲ ಮಲತಾಯಿ ಧೋರಣೆ ತೋರಿಸಲಾರದ ಒಳ್ಳೆಯ ರೀತಿ ಡೆವಲಪ್ ಮಾಡಿದರೆ ಬೇರೆ ಮಾತು ಬರೋದಿಲ್ಲ. ಮನೆ ಯಾವಾಗ ಹೊಡಿತಿದ್ರಿ, ಒಬ್ರಿಗೆ ಒಂದು ಇನ್ನೊಬ್ರಿಗೊಂದು ಆದಾಗ ಒಂದು ಕಣ್ಣಿಗೆ ಬೆನ್ನಿ ಇನ್ನೊಂದು ಸುಣ್ಣ ಮಾಡಿದಾಗ ಆಟೋಮೆಟಿಕ್ ಬೇರೆ ಹೋಗ್ತಾರೆ. ಮತ್ತು ನಮ್ಮ ಭಾರತದಲ್ಲಿ ಅದು ಭಾರತ ಹೊಡೆದ ಕಾರಣವೂ ಅದು. ಕಾರಣ ಏನಪ್ಪ ಅಂತಂದ್ರೆ ಒಬ್ರಿಗೊಬ್ರು ನಂಬಿಕೆ ಇಲ್ಲದಂಥದ್ದು ಮತ್ತು ಡೆವಲಪ್ಮೆಂಟ್ ಇಲ್ಲದೆ ಹೋದಂಥದ್ದು. ಈ ಕಾರಣಕ್ಕಾಗಿ ಒಡಕುಗಳು ಬರ್ತಾವೆ ಮನೆಗಳಲ್ಲೇ, ರಾಜ್ಯಗಳಲ್ಲೇ, ದೇಶಗಳಲ್ಲೇ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ಮರಲಿಕ್ಕೆ ಹೋಗ್ಬೇಡಿ. S60 ನ್ಯೂಸ್ ಅರ್ಥ ತೀರ್ಸಿ ತರಬೇಕು. ಸತ್ಯದ ಕೈಗೆ ನಡಿ. ವಂದನೆಗಳು.